ನಾಳೆ ದಿನ ನೀವು ವಾಪಸ್ ಪ್ರಮೋಷನ್ಗೆ ಅವ್ರ ಜೊತೆ ಕೈ ಜೋಡಿಸಿ ವಾಪಸ್ ಬಂದ್ರೆ ನೀವು ಸ್ಟೇಜ್ ಹತ್ತಾಗ ಆಬ್ವಿಯಸ್ಲಿ ನಿಮ್ಮನ್ನು ಉಳ್ಕೊಂಡೆ ಮಾತಾಡ್ತಾರೆ. ಯಾಕಂತಂದ್ರೆ ಏನೋ ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ, ಬಟ್ ಇವತ್ತು ಬಂದಿದ್ದಾರೆ ಅಂತ ಖುಷಿಯಿಂದಾನೇ ನಿಮ್ಗೆ ಹೇಳ್ತಾರೆ. ಸೊ ದಟ್ ಈಸ್ ಹೌ ದ ವರ್ಲ್ಡ್ ಇಸ್ ಅಂಡ್ ಯು ಆರ್ ಸಪೋಸ್ ಟು ಅಕ್ಸೆಪ್ಟ್ ಇಟ್ ರಚಿತಾ. ದರ್ ಇಸ್ ನೋ ಅದರ್ ಆಪ್ಷನ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೀವ್ ಏನಕ್ಕೆ ಬಂದಿಲ್ಲ ಅನ್ನೋದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡ್ತೀರಾ. ನಿಮ್ ಪ್ರಕಾರ ಏನ್ ಹೇಳ್ತೀರಾ ನೀವು ಅಂತಂದ್ರೆ, ಬಿಕಾಸ್ ಹಿಂದೆ ಯಾವ್ದೋ ಒಂದು ಸಿನಿಮಾದು ಪ್ರಮೋಷನ್ ಆಗ್ಬೇಕಾದ್ರೆ ಈ ಟೀಮ್ ಅವರು ನಿಮ್ಮನ್ನ ಆ ಪ್ರಮೋಷನ್ಗೆ ಹೋಗೋದಕ್ಕೆ ಬಿಟ್ಟಿಲ್ಲ. ಆ ಪ್ರಮೋಷನ್ಗೆ ಹೋಗಿ ಬಿಟ್ಟಿಲ್ಲದೆ ಇರೋದ್ರಿಂದ ಈ ಸತಿ ನಾನು ಇನ್ನೊಂದು ಸಿನಿಮಾದಲ್ಲಿ ಕಮಿಟ್ ಆಗಿ ಮಾಡ್ತಾ ಇದ್ದೆ. ಸೊ ಇಲ್ಲಿ ಇವ್ರು ನನಗೆ ಕರಿತಾ ಇದ್ರು ಪ್ರಮೋಷನ್ ಬಾ ಅಂತ. ಸೊ ಅದೇ ತರ ಅವರು ಬಿಟ್ಟಿಲ್ಲ ಅಂತ. ಅದ್ ಹೆಂಗ್ ಆಗೋದಕ್ಕೆ ಸಾಧ್ಯ ಹೇಳಿ? ಎರಡೂ ಪ್ರೊಡಕ್ಷನ್ ಟೀಮು ಒಂದೇ ಮೆಂಟಾಲಿಟಿಯಲ್ಲಿ ಇರೋದು ಹೆಂಗ್ ಸಾಧ್ಯ? ಅದು ಒಂದ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಆಯ್ತಪ್ಪ ಇವರು ನಿಮ್ಗೆ ಅದ್ ಯಾವ್ದೋ ಲೇಡಿ ಪ್ರೊಡ್ಯೂಸರ್ದು ಪ್ರಮೋಷನ್ ಇದ್ರೆ ಟೈಮಲ್ಲಿ ಬಿಟ್ಟಿಲ್ಲ, ಹಾಗಂತ ಈ ಸಿನಿಮಾಗೆ ನೀವು ಟಿಟ್ ಫಾರ್ ಟ್ಯಾಟ್ ಮಾಡ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಹೇಳಿ? ಇಲ್ಲ ಅಲ್ವಾ? ಸೊ ದಟ್ ಇಸ್ ಮೈ ಸೆಕೆಂಡ್ ಪಾಯಿಂಟ್ ಟು ಯು. ಓಕೆ, ಅಂಡ್ ಇವತ್ತು ಚಿತ್ರರಂಗ ಅಂತ ಬಂದಾಗ ಅಥವಾ ಒಂದು ಸಿನಿಮಾ ಪ್ರಮೋಷನ್ ಅಂತ ಬಂದಾಗ ಅಥವಾ ಲೆಟ್ ಇಟ್ ಕಮ್ಸ್ ಟು ಮಾಲ್ ವಿಸಿಟ್ ಅಂತೆಲ್ಲ ಬಂದಾಗ, ಅನ್ಲೆಸ್ ದರ್ ಇಸ್ ಅ ಬಿಗ್ ಸ್ಟಾರ್ ಫಿಗರ್ ಲೈಕ್ ಶಿವಣ್ಣ or somebody like Rakshit Shetty, Rishabh Shetty, they definitely expect the heroine who has more name. ಈ ಕಿಟ್ಟಿ ಅವ್ರಕ್ಕಿಂತ ರಿಲೇಟಿವ್ಲಿ ನಿಮ್ಗೆ ಜಾಸ್ತಿ ಫ್ಯಾನ್ ಬೇಸ್ ಇರೋದ್ರಿಂದ, ರಿಲೇಟಿವ್ಲಿ ಜಾಸ್ತಿ ಚಿರಪರಿಚಿತರಾಗಿರೋದ್ರಿಂದ they expect you to be there. Okay, so if you are not there, then it is like ನೀವು ನಿಮ್ಮ ಏನು ವೃತ್ತಿ ಧರ್ಮಕ್ಕಿದೆ ಅದಕ್ಕೆ ಮಾಡಿದಂತ ಒಂದು ಸ್ಲೈಟ್ ದ್ರೋಹ ಆಗತ್ತೆ. ಯಾಕಂದ್ರೆ ಒಂದ್ಸತಿ ನೀವು ಸಿನಿಮಾಗೆ ಕಮಿಟ್ ಆದ್ಮೇಲೆ, ಸಿನಿಮಾ ಮಾಡಾದ್ಮೇಲೆ ಸಿನಿಮಾ ಮುಗಿಸ್ಕೊಡೋದು ಒಂದು ಜವಾಬ್ದಾರಿ ಆದ್ರೆ, ನಿಮ್ಮ ಎರಡನೇ ಜವಾಬ್ದಾರಿ ಏನಂದ್ರೆ ನಿಮ್ಮನ್ನ ನಂಬಿ ಬಂಡವಾಳ ಹಾಕಿರುವಂತ ಒಂದು ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ನಿಮ್ಮ ನಟನೆಗೆ ಗೌರವ ಕೊಟ್ಟು ನಿಮ್ಮನ್ನ ಕ್ಯಾಸ್ಟ್ ಮಾಡದಂತ ಡೈರೆಕ್ಟರ್ ಆಗಿರ್ಬೋದು, ಇವರಿಬ್ರನ್ನು ಗೆಲ್ಸುವಂತದ್ದು ನಿಮ್ಮ ಕರ್ತವ್ಯ ಆಗತ್ತೆ. ನೀವ್ ಅದ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ಯಾವುದೋ ಡೈರೆಕ್ಟರ್, ಇನ್ಯಾವುದೋ ಪ್ರೊಡ್ಯೂಸರ್ ನಿಮ್ಮನ್ನ ಕ್ಯಾಸ್ಟ್ ಮಾಡೋದಕ್ಕೆ 4 ಸತಿ ಯೋಚನೆ ಮಾಡ್ತಾರೆ. ದಿಸ್ ಇಸ್ ದ ರಿಯಾಲಿಟಿ. ನೀವು ನನಗೆ ಪ್ರಶ್ನೆ ಕೇಳ್ಬೋದು, ನೀನ್ ಎಷ್ಟು ಫಿಲಮ್ ಅಲ್ಲಿ ಗುರು ಆಕ್ಟ್ ಮಾಡಿದ್ಯಾ, ನೀನ್ ಇದೆಲ್ಲ ಹೇಳ್ತಿದ್ಯಾ ಅಂತ. ನಾನು ಸ್ಟಡಿ ಮಾಡಿದೀನಿ, ಇಂಡಸ್ಟ್ರಿನೇ ಒಂದ್ ರೀತಿಯಿಂದ ಸ್ಟಡಿ ಮಾಡಿರೋದ್ರಿಂದ ಈ ವಿಚಾರವಂತಿಕೆಯನ್ನ ಹೇಳ್ತಾ ಇದೀನಿ. ಸೊ ನೀವು ಮಾಡಿರೋದ್ರಲ್ಲಿ ತಪ್ಪಿದೆ, ತಪ್ಪನ್ನ ಅಪ್ಕೊಳ್ಳಿ ಅಂಡ್ ಸರಿಪಡಿಸ್ಕೊಳ್ಳಿ, ಅದ್ರಲ್ಲಿ ಏನೋ ತಪ್ಪಿಲ್ಲ. ಆಯ್ತಾ? ಒಂದ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂದ್ರೆ,